ಎಲ್ಲ ಸ್ಪರ್ಧಾ ಮಿತ್ರರಿಗೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸುಸ್ವಾಗತವನ್ನು ಕೋರ್ತಾ, ಈ ದಿನದ ಒಂದು ಪ್ರಮುಖ ಸುದ್ದಿ ಏನೆಂದರೆ, KPCL AEJ ನೇಮಕಾತಿ ಸಂಬಂಧಪಟ್ಟಂತೆ ಅಂತಿಮವಾಗಿ KPCL ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದಂತೆ ಮರುಪರೀಕ್ಷೆಯನ್ನು ಮಾಡಲು ಸಿದ್ಧತೆಯನ್ನು ಆರಂಭಿಸಿದೆ. ಇದಕ್ಕೆ ಪೂರಕವಾಗಿ KPCL ಅವರು KEAಗೆ ಮರುಪರೀಕ್ಷೆಯನ್ನು ಮಾಡಲು ಪತ್ರ ಬರೆದಿದ್ದಾರೆ. ಈ ಬಗ್ಗೆ 15/11/2025 ಅಂದರೆ ಈ ದಿನ ಪ್ರಜಾವಾಣಿ ಪೇಪರಲ್ಲಿ ಅಂಕಣ ಕೂಡ ಪ್ರಕಟವಾಗಿರುತ್ತೆ. ಸೊ ಎಲ್ಲರೂ ಮಾಹಿತಿಗೋಸ್ಕರ ಪ್ರಜಾವಾಣಿ ದಿನಪತ್ರಿಕೆನ ತಗೊಂಡು ಓದಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. KPCL ಅವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶದಂತೆ ಮರುಪರೀಕ್ಷೆಯನ್ನು ಮಾಡಲು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಮರುಪರೀಕ್ಷೆ ಮಾಡಲೇಬೇಕು, ಇಲ್ಲ ಇವಾಗಲೇ ಅವರು ತಡ ಆಗಿದೆ. 2017 ಎಕ್ಸಾಮ್ 2017 ನೋಟಿಫಿಕೇಷನ್ ಆದ್ದರಿಂದ 2025ವರೆಗೂ ಬಂದಿದೆ. ಇವಾಗಲೇ ಹಲವು ಸಮಯ ಆಗಿದ್ದರಿಂದ KPCL ಅವರು ಎಕ್ಸಾಮ್ನ ಆದಷ್ಟು ಬೇಗ ಕಂಡಕ್ಟ್ ಮಾಡೋಂಥ ಚಾನ್ಸಸ್ ಇದೆ. ಬಹುಶಃ ಜನವರಿಯಲ್ಲಿ ಕಂಡಕ್ಟ್ ಮಾಡಬಹುದು. ಇವಾಗ ಆಲ್ರೆಡಿ ಭರ್ತಿ ಕಾರ್ಯಕ್ರಮಗಳು ಇದ್ದಾವೆ KE ಹತ್ರ. ಆದ್ದರಿಂದ ಸಮಯಾವಕಾಶ ಅಂದರೆ ಜನವರಿಯಲ್ಲೇ ಅವರು ಲಭ್ಯ ಇರಬಹುದು. ಆದ್ದರಿಂದ KPCL AE JE ಅಥವಾ ಕೆಮಿಸ್ಟ್ಸ್ ಆಗಿರ್ಬೋದು, ವಿವಿಧ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿದ್ರು 2024ರಲ್ಲಿ ಅಂಥವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ ಈ ಎಕ್ಸಾಮ್ ಬರೆಯೋಕ್ಕೆ. ಬೇರೆಯವರು 2017 ನೋಟಿಫಿಕೇಷನ್ ಆದಾಗ ಹಾಕಿದ್ದಂತಹ ಅರ್ಜಿದಾರರು ಅವರು 2024ರಲ್ಲಿ ಎಕ್ಸಾಮ್ ಬರೆದಿರಬೇಕು. 2024ರಲ್ಲಿ ಅವ್ರು ಅಟೆಂಡ್ ಆಗಿಲ್ಲ ಅಂದರೆ ಅಂಥವರು ಅರ್ಹರಲ್ಲ. ನಮ್ಮ ಹೈಕೋರ್ಟ್ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದ್ದೋ, ಮಾನ್ಯ ಭಾರತ ದೇಶದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಕೂಡ ಅದೇ ತೀರ್ಪನ್ನೇ ಕೊಟ್ಟಿದೆ. ಯಾರು 2024ರಲ್ಲಿ ಹಾಜರಾಗಿರ್ತಾರೋ ಅಂಥವ್ರು ಮಾತ್ರ ಮರುಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರು ಅಂತ. ಈಗಾಗಲೇ KPCL ಅವರು ಯಾರು 2024ರಲ್ಲಿ ಹಾಜರಾತಿ ಆಗಿರ್ತಾರೋ ಅಂಥವ್ರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದೆ ಅಂತಲೇ ಪೇಪರಲ್ಲಿ ಬಂದಿದೆ. ಆದ್ದರಿಂದ ಯಾರ್ಯಾರೆಲ್ಲ 2024ರಲ್ಲಿ ಹಾಜರಾಗಿದ್ರೋ ಅಂಥವರೆಲ್ಲ ಈಗ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ ಇನ್ನು ಕೆಲವೇ ತಿಂಗಳಲ್ಲಿ ಒಂದು ಅಥವಾ ಎರಡು ಮೂರು ತಿಂಗಳಲ್ಲಿ ಖಂಡಿತ ಮರುಪರೀಕ್ಷೆಯನ್ನು KE ಅವರು ಮಾಡ್ತಾರೆ. ಯಾಕೆಂದರೆ KPCL ಅವರು KEAಗಾದ್ರೂ ಕೊಡ್ಬೋದಾಗಿತ್ತು, KPSCಗಾದರೂ ಈ ಸತಿ ವಹಿಸ್ಬೋದಾಗಿತ್ತು, ಅಥವಾ KPCL ಕಂಡಕ್ಟ್ ಮಾಡ್ಬೋದಾಗಿತ್ತು. ಆದರೆ KPCL ಅವರು ಮತ್ತೆ KE ಅವರ ಹೆಗಲಿಗೆ ಜವಾಬ್ದಾರಿನ ಹೊರಿಸಿದ್ದಾರೆ. ಈಗ ಆಲ್ರೆಡಿ KE ಅವರು KSET ಮತ್ತು ಇನ್ನು ಹಲವು ಒಂದು 6-7 ಇಲಾಖೆದು ಮೊನ್ನೆ ತಾನೇ ಒಂದು ತಿಂಗಳಿಂದ ಕಾಲಾಗಿತ್ತು, ಅದು ಕೂಡ ಚಾಲ್ತಿಯಲ್ಲಿದೆ ಪ್ರೋಸೆಸ್ಸು. ಸೊ CET ಕೂಡ ಮಾಡಬೇಕಾಗಿ ಬರುತ್ತೆ PUC ಅವ್ರಿಗೆ. ಸೊ ನೆಕ್ಸ್ಟ್ ಮುಂದಿನ ವರ್ಷ. ಆದ್ದರಿಂದ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಟೈಮ್ ಟೇಬಲ್ಲು ಪ್ರಕಾರ ನೋಡ್ತಾ ಹೋದರೆ ಜನವರಿಯಲ್ಲಿ ಮಾಡೋಂಥ ಚಾನ್ಸಸ್ ಇದ್ದಾವೆ. ಆದ್ದರಿಂದ ತಡ ಮಾಡದೆ ಯಾರೆಲ್ಲ 2024ರಲ್ಲಿ ಅರ್ಜಿ ಹಾಕಿರ್ತಾರೋ ಅಂತಹ ಅಭ್ಯರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಈಗಲೇ ತಮ್ಮ ಅಧ್ಯಯನ ಶುರು ಮಾಡಿ KPCL AE JE ಅಥವಾ ಕೆಮಿಸ್ಟ್ಸ್ ಯಾವುದೇ ಹುದ್ದೆ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಪರಿಶ್ರಮ ಹಾಕಿದ್ರೆ ಖಂಡಿತ ನಿಮಗೆ ಇದು ಹುದ್ದೆ ಸಿಗುತ್ತೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು. ಹಾಗೂ ಯಾರೆಲ್ಲ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಒಂದು ವೇಳೆ ಚಾನಲ್ ಇಷ್ಟ ಆದರೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ತಮ್ಮ ಸ್ನೇಹಿತರಿಗೆ ಯಾರ್ಯಾರು 2024ರಲ್ಲಿ KPCL ಎಕ್ಸಾಮ್ ಬರೆದಿರ್ತಾರೋ ಅಂಥ ನಿಮ್ಮ ಮಿತ್ರರು ನಿಮ್ಗೆ ಗೊತ್ತಿದ್ದರೆ ಅಂಥವ್ರಿಗೆ ಈ ನ್ಯೂಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಅಂತ ಹೇಳ್ತಾ ವಂದನೆಗಳು ಸ್ನೇಹಿತರೆ.